ರಾಜ್ಯದ 7 ಕೋಟಿ ಕನ್ನಡಿಗರಿಗೆ ಒಂದೇ ಒಂದು ಕನ್ಫ್ಯೂಸ್ ಇರೋದು ಡಿಕೆ ಸಂಪುಟದಲ್ಲಿ ಯಾರ್ಯಾರು ಮಿನಿಸ್ಟರ್ ಆಗ್ತಾರೆ ಅನ್ನೋದು. ಈಗಾಗಲೇ ಸಂಪುಟ ಸಮರ ಶುರುವಾಗಿದೆ. ನಾನು ಮಿನಿಸ್ಟರ್ ಆಗಬೇಕು ಅನ್ನೋ ಕಾತರ ಜೋರಿದೆ. ರಾಜ್ಯ ಸಂಪುಟ ರಚನೆಗೆ 11 ಸೂತ್ರ. ಫ್ರೀಡಂ ಟಿವಿಯಲ್ಲಿ 34 ಸಚಿವರ ಲಿಸ್ಟ್ ಔಟ್. ಸಿದ್ದು ಡಿಕೆ ಬಣಕ್ಕೆ ತಲಾ 11 ಸ್ಥಾನ ಫಿಕ್ಸು. ರೆಡಿ ಆಯಿತು 34 ಸಚಿವರ ಕಂಪ್ಲೀಟ್ ಲಿಸ್ಟ್. ಹೈಕಮಾಂಡ್ ಅಂಗಳದಲ್ಲಿ ಬಿಗ್ ಗೇಮ್. ಹಳೆ ನೀರು ಹೊಸ ಚಿಗುರು ಮಿಕ್ಸಿಂಗ್ ಸೂತ್ರ. ತಮ್ಮ ಲಿಸ್ಟ್ನೊಂದಿಗೆ ಸಿದ್ದು ಮತ್ತು ಡಿಕೆ ದೆಹಲಿಗೆ. ಸಿದ್ದು ಡಿಕೆ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ? ಫ್ರೀಡಂ ಟಿವಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗುತ್ತೆ. ಹೈ ಲಿಸ್ಟ್ ನಲ್ಲಿರೋ ಘಟಾನುಘಟಿಗಳು ಯಾರು? ಅವ್ರು ಯಾರೋ ಹೆಸರು ಹೇಳ್ತಾರೆ, ಇವ್ರು ಯಾರೋ ಹೆಸರು ಹೇಳ್ತಾರೆ, ಅದಲ್ಲ. ನೀವು ತಟಸ್ಥರಾಗಿರಿ. ಫ್ರೀಡಂ ಟಿವಿ ಇನ್ನೇನು ಕೆಲವೇ ಘಳಿಗೆಯಲ್ಲಿ ರಿವೀಲ್ ಮಾಡುತ್ತೆ ನೂತನ ಸಂಪುಟದ ಇಂಚಿಂಚು ಮಾಹಿತಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ರಾಜ್ಯ ಸಂಪುಟ ರಚನೆಗೆ 11 ಇದೊಂದು ರಕ್ಷಣಾತ್ಮಕ ಸೂತ್ರ ಅನ್ನೋದು ಹೈಕಮಾಂಡ್ ನಾಯಕರಿಗೆ ಗೊತ್ತಾದಂಗೆ ಕಾಣ್ತಾ ಇದೆ. ಅವರೊಂದಷ್ಟು ಹೆಸರು ಹೇಳ್ತಾರೆ, ಅವ್ರಿಗೆ ಮಣೆ ಹಾಕಿದ್ರೆ ಡ್ಯಾಮೇಜ್ ಆದೀತು. ಇವರೊಂದು ಹೆಸರು ಹೇಳ್ತಾರೆ, ಅವ್ರಿಗೆ ನಾವೇನಾದರೂ ಮಣೆ ಹಾಕಿದ್ರೆ ಪೊಲಿಟಿಕಲ್ ಡ್ಯಾಮೇಜ್ ಆಗೋದು ಗ್ಯಾರಂಟಿ. ಹಾಗಾಗಿ ಹೈಕಮಾಂಡ್ ಬಣ, ಡಿಕೆ ಬಣ, ಸಿದ್ದು ಬಣ, ಈ ಮೂರೂ ಬಣದಲ್ಲಿ 11 ಸೂತ್ರವನ್ನು ಪ್ರಯೋಗ ಮಾಡಿದ್ರೆ ಹೆಂಗೆ? ಈಗಾಗಲೇ ಸಿದ್ದರಾಮಯ್ಯನವರೊಂದು ಲಿಸ್ಟ್ ತಗೊಂಡು ದೆಹಲಿಗೆ ಹೋಗಿದ್ದಾರೆ. ಡಿಕೆನೂ ಕೂಡ ಲಿಸ್ಟ್ ತಗೊಂಡು ಹೋಗಿದ್ದಾರೆ. ತನ್ನ ಅತ್ಯಾಪ್ತ ಬಳಗದ ಒಂದಷ್ಟು ಹೆಸರುಗಳನ್ನು ಅವರು ತೋರಿಸಬಹುದು. ಹೈಕಮಾಂಡ್ ನಾಯಕರು ಅದಕ್ಕೆ ಸಮ್ಮತಿ ಕೊಡ್ತಾರಾ?